ಸೊ ಇಷ್ಟೇ ಫ್ರೆಂಡ್ಸ್, ನಾನು ಆ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳೋದು ಬಿಟ್ಟಿದ್ದೆ. ಸೊ ಆ ವಿಡಿಯೋನ ಇವತ್ತಿನ ವಿಡಿಯೋ ಬ್ಲಾಗಲ್ಲಿ ಹೇಳೋಣ, ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ನಾವು ಮಂತ್ರಾಲಯದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಆ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರು ನೋಡಿದ್ದಿಲ್ಲ ಸೊ ಇವಾಗ ಹೋಗಿ ನಿಮಗೆ ಟೈಮ್ ಇದ್ದರೆ ಹೋಗಿ ಆ ವಿಡಿಯೋ ನೋಡ್ಕೊಂಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಇರುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಕಮ್ಮಿಂಗ್ ಬ್ಲಾಗ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಬಾಲ್ತು ಇಲ್ಲ ಬಾಲ್ತು ಆಯಿತು. ಸೊ ಆ್ಯಂಡ್ ಕಮ್ಮಿಂಗ್ ಬ್ಲಾಗ್ಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ಇದ್ದ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟೇ ಗೈಸ್, ಗೊತ್ತಿದೆ ಅಲ್ವಾ. ಸೊ ಅವರಿಬ್ಬರು ಆಟ ಆಡ್ತಿದ್ದಾರೆ. ಸೊ ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಅವಾಗವಾಗ. ಸೊ ಹಾಗಾಗಿ ನಾನು ವಿಡಿಯೋ ತುಂಬಾ ಕಡಿಮೆ ಮಾಡ್ತೀನಿ. ವಿಡಿಯೋ ಆದಷ್ಟು ನಿಮಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಗೊತ್ತಿದೆ ಅಲ್ವಾ, ನೀವು ಕೇಳ್ಬೋದು ಮಕ್ಕಳಿದ್ದಾರೆ ನೋಡ್ಕೋಬೋದಲ್ಲ, ಸುಮ್ಮನೆ ನಿಮಗೆ ಯಾಕೆ ಇದೆಲ್ಲ ವಿಡಿಯೋಸ್ಗಳು, ಯಾಕೆ ವಿಡಿಯೋ ಮಾಡೋಕ್ಕೆ ಯಾಕೆ ನಿಮಗೆ, ಮಕ್ಕಳು ನೋಡ್ಕೊಳ್ರಿ ಆಯ್ತಲ್ಲ ಅಂತ ನೀವು ಹೇಳ್ಬೋದು. ಕರೆಕ್ಟೇ, ಬಟ್ ನೋಡ್ಕೊತೀವಿ, ನಮಗೂ ಸ್ವಲ್ಪ ಏನೊಂದು ಇರುತ್ತಲ್ವ. ಸೊ ಏನೋ ಮಾಡಬೇಕು ಅಂತ ಇರುತ್ತೆ. ಕೆಲವರಿಗೆ ಮಾಡೋಕ್ಕಾಗದೆ ಸುಮ್ಮನೆ ಕೂತಿರ್ತೀರ, ಸುಮ್ಮನೆ ಇದ್ಬಿಟ್ಟಿರ್ತೀರ. ಸೊ ನಾನು ಓದಿದ್ದೀನಿ, ಅಂದರೆ ನಾನು ಮನೆಯಲ್ಲೇ ಕೂತ್ಕೊಂಡು ತುಂಬ ಬೇಜಾರಾಗ್ತಾಯಿತ್ತು, ಬೋರ್ ಆಗ್ತಾಯಿತ್ತು. ಸೊ ಮಕ್ಕಳ ಹತ್ರ ಆದಷ್ಟು ಟೈಮ್ ಪಾಸ್ ಆಗುತ್ತೆ. ಆದ್ರೂ ಏನೋ ಒಂದು ಸ್ವಲ್ಪ ಮಾಡಬೇಕು, ನನಗೆ ಆಗ್ತಾ ಇಲ್ಲ. ಸೊ ಮುಂಚೆ ನಾನು ಜಾಬ್ ಮಾಡ್ತಾ ಕೆಲವರಿಗೆ ಜಾಬ್ ಮಾಡ್ತಾ ಮನೇಲಿ ಕೂತ್ಕೊಂಡ್ರೆ ಅವರಿಗೆ ಸ್ವಲ್ಪ ಬೋರ್ ಆಗಿರ್ಬೋದು, ಅದಾಗಿರ್ಬೋದು. ಸೊ ಏನೋ ಒಂದು ಅವ್ರಿಗೆ ಇರುತ್ತೆ. ಸೊ ಏನೋ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಕ್ಳ ಹತ್ರ ಆದಷ್ಟು ಟೈಮ್ ನಾನು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆದಷ್ಟು ಸ್ವಲ್ಪ ಅವ್ರು ಗಲಾಟೆ ಮಾಡ್ತಿರೋದವರು ತುಂಬಾ ಗಲಾಟೆ ಮಾಡ್ತಾರೆ, ಅಳ್ತಾರೆ. ಅದು ನೋಡ್ಕೊಳಕ್ಕೆ ನನಗೆ ಟೈಮ್ ಇರಲ್ಲ. ಸೊ ಅದರಲ್ಲಿ ವೀಡಿಯೋಗಳು ಯಾಕೆ ಅಂತ ನೀವು ಕೇಳ್ಬೋದು. ವೀಡಿಯೋಸ್ ಯಾಕೆ ಮಾಡ್ತೀರಾ, ಫಸ್ಟ್ ಮಕ್ಕಳು ನೋಡ್ಕೊಳ್ರಿ ಅಂತ ಕೇಳ್ಬೋದು. ಸೊ ಎಸ್, ಅದು ಕರೆಕ್ಟೇ, ನೀವು ಹೇಳ್ತಿರೋದು ಕರೆಕ್ಟೇ. ನಾನು ನೋಡ್ಕೊತೀನಿ. ನನಗೆ ಇದನ್ನು ನಾನು ಮಾಡಬಲ್ಲೆ ಅಂತ ಡಿಸೈಡ್ ಆದಮೇಲೆ ನಾನು ತುಂಬ ಯೋಚನೆ ಮಾಡಿ ನಮ್ಮ ಹಸ್ಬೆಂಡ್ ಅವ್ರ ಪರ್ಮಿಷನ್ ತೊಗೊಂಡು ನಾನು ಓಕೆ ನೀನು ಮಾಡ್ತಿ ಅಂದ್ಕೊಂಡ್ರೆ ಮಾಡಮ್ಮ ಅಂತ ಅವರು ಪರ್ಮಿಷನ್ ಕೊಟ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಇವಾಗ ಈ ಮಂತಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಅಲ್ಲ, ಇದು ನಾನು ಆಲ್ಮೋಸ್ಟ್ 4 ವರ್ಷ ಹಿಂದೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಸೊ ಅಲ್ಲಿನೂ ಕೆಲವೊಂದು ವೀಡಿಯೋಸ್ ಹಾಕಿದ್ದೀನಿ. ಸೊ ಅಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ. ನೆಕ್ಸ್ಟ್ ನಾನು ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ. ಅಲ್ಲಿಗೆ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಆಫ್ಟರ್ ಡೆಲಿವರಿ ಸ್ವಲ್ಪ ಟೈಮ್ ತೊಗೊಂಡು ಈಗ 1 year ಆಯಿತು. ಸೊ ಇವಾಗೂ ನಾನು ಮುಂದೆ ಬರೀಬೋದು ಅದರಲ್ಲಿ ಅಂತ ಫಿಕ್ಸ್ ಆದಮೇಲೆ ನಾನು ರೆಸ್ಟ್ ಮಾಡಿಕೊಂಡು ನಾನು ಕೆಪಬಲ್ ನೋಡಿಕೊಂಡು ಓಕೆ ನಾನು ಮಾಡ್ತೀನಿ ಅಂತ ಪರ್ಮಿಷನ್ ತೊಗೊಂಡು ನಾನು ಡಿಸೈಡ್ ಆದಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು ಸೆಕೆಂಡ್ ಟೈಮ್ ಇದು. ಸೊ ಹಾಗಾಗಿ ನಾನು ಮುಂದುವರಿತಾ ಇದ್ದೀನಿ ಇಲ್ಲಿ. ಸೊ ನನ್ನ ಟೈಮ್ ನೋಡಿಕೊಂಡು ಮಕ್ಕಳು ಮಲ್ಕೊಂಡಿರ್ಬೇಕಾರೆ, ಸೊ ಆಟಾಡ್ತಾ ಇರ್ಬೇಕಾರೆ, ಅವರು ಮನೇಲಿ ಇರ್ಬೇಕಾರೆ, ಸೊ ಅವ್ರು ಬೇಗ ಆಫೀಸಿಂದ ಬಂದಾಗ ನಾನು ನೋಡ್ಕೊತೀನಿ. ಅವರು ತುಂಬಾ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ ಎಡಿಟ್ ಮಾಡೋಕ್ಕೆ. ನನಗೆ ಆಗ್ತಾನೆ ಇಲ್ಲ ಎಡಿಟ್ ಮಾಡೋಕ್ಕೆ. ಯಾವುದೋ ಒಂದು ಕೆಲಸ ಬಂದಿರ್ಬೋದು, ಇದಾಗಿರ್ಬೋದು. ಸೊ ತುಂಬಾ ಸ್ವಲ್ಪ ತಡ ಆಗ್ತಾಯಿದೆ ಎಡಿಟ್ ಮಾಡೋಕ್ಕೆ. ಗೊತ್ತಿದೆ ಎಡಿಟ್ ಮಾಡೋಕ್ಕೆ ನಾನು 2-3 hours ಕುಂದಿರಲೇಬೇಕಾಗುತ್ತೆ ಅದಕ್ಕೆ. ಸೊ ಹಾಗಾಗಿ ವೀಡಿಯೋಸ್ ಬರೋಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ನಾನು ಟ್ರೈ ಮಾಡ್ತೀನಿ, ಆದಷ್ಟು ಸ್ವಲ್ಪ ಫಾಸ್ಟಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್. ಅದಾದಮೇಲೆ ಇವಾಗ ವಿಡಿಯೋದಲ್ಲಿ ಬರೋಣ. ನಾನು ನೆಕ್ಸ್ಟು ಮಂತ್ರಾಲಯದಿಂದ ನಾನು ಬಳ್ಳಾರಿಗೆ ಹೋಗಿದ್ದು. ಯಾಕೆ ಅಂತಂದರೆ ಅಲ್ಲಿ ನಮ್ಮ ಅಕ್ಕನ ಮಗಳು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು ಗಾಯ್ಸ್. ಅಲ್ಲಿಂದ ನಾವು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಂತ್ರಾಲಯದಿಂದ ಬಳ್ಳಾರಿಗೆ ಹೊರಟಿವಿ. ಬಳ್ಳಾರಿಯಿಂದ ಡೈರೆಕ್ಟ್ ನಾವು ಬೆಂಗಳೂರು ಬಂದುಬಿಟ್ಟಿವಿ. ಸೊ ಅಲ್ಲಿ ನಾವು ಎಷ್ಟು ದಿನ ಇದ್ದೀವಿ ಅಂತಂದರೆ ಆಲ್ಮೋಸ್ಟ್
1 ವೀಕ್ ಆ ಥರ ಇದ್ವಿ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು. ಸೊ ಅದಾದಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಫ್ರೆಂಡ್ಸ್, ಫಂಕ್ಷನಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ಮೆಂಟ್ ಆಗಿತ್ತು. ಬಟ್ ಅದು ಏನು ಅಂತಂದರೆ ಒಂದೇ ಒಂದು ನನಗೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಗಾಯ್ಸ್. ನಾನು ತುಂಬ ಟ್ರೈ ಮಾಡಿದೆ ವಿಡಿಯೋ ಮಾಡೋಕ್ಕೆ. ಸೊ ನನ್ನ ಫೋನಲ್ಲಿ ಸ್ಟೋರೇಜ್ ತುಂಬ ಕಡಿಮೆ ಇತ್ತು, ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಅಲ್ಲಿನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸಣ್ಣ ಒಂದು ಫೋಟೋಸ್ ಇದ್ದಾವೆ, ಫೋಟೋಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಾರಿ ಗ್ಯಾಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಆಯಿತು, ಪರವಾಗಿಲ್ಲ. ಸೊ ಅಲ್ಲಿಂದ ನಾನು ಫಂಕ್ಷನ್ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಯಿತು ಫಂಕ್ಷನ್. ನಾನು ಫೋಟೋಸ್ ಆ್ಯಡ್ ಮಾಡ್ತಾಯಿರ್ತೀನಿ, ನೋಡ್ತಾಯಿರ್ರಿ, ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಸೊ ಅಲ್ಲಿಂದ ನಮ್ಮ ಮತ್ತೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಅಲ್ಲೇ ಇದ್ದು, ಅಲ್ಲಿನೂ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತೋರ್ಸೋಕ್ಕಾಗಲಿಲ್ಲ. ಸೊ ಒಂದು ವಾರ ಅಲ್ಲೇ ಸ್ಟೇ ಆಗಿ ಆಫ್ಟರ್ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ ಫ್ರೆಂಡ್ಸ್. ಇವಾಗಿಂದ ನೀವು ಬ್ಯಾಂಗ್ಳೂರಲ್ಲಿ ವೀಡಿಯೋಸ್ ನೋಡ್ಬೋದು, ಇಲ್ಲಿರೋ ವೀಡಿಯೋಸ್ ನೀವು ನೋಡ್ಬೋದು. ಸೊ ನಾವು ನೆಕ್ಸ್ಟ್ ಬರೋ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ಗೈಸ್, ಸ್ವಲ್ಪ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ಇರೋ ನೋಡ್ತಾ ಇದ್ದೀರಾ ವೀಡಿಯೋಸ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ. ನಮ್ಮ ವೀಡಿಯೋಸ್ ನಿಮ್ಮ ನೋಟಿಫಿಕೇಷನ್ ಬಂದುಬಿಡುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಸೊ ಕಮ್ಮಿಂಗ್ ಬ್ಲಾಗ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಮಂತಲ್ಲಿ ನಮ್ಮ ಮನೆಯಲ್ಲಿ ಮೂರು ಜನ ಅಂದರೆ ಮೂರು ಜನ ಫಂಕ್ಷನ್ ನಡಿಬೋದು. ಅಂದರೆ ಹೇಳ್ತಾರಲ್ವಾ, ಒಂದೇ ಮಂತಲ್ಲಿ ಬರ್ಡೇ, ಆ್ಯನಿವರ್ಸರಿ, ಮ್ಯಾರೇಜ್ ಆ್ಯನಿವರ್ಸರಿ ಇರ್ಬೋದು. ಟೂ ಬರ್ಡೇಸ್ ಆ್ಯಂಡ್ 1 ಆ್ಯನಿವರ್ಸರಿ ಬರ್ತಾ ಇದೆ. ಸೊ ಬರ್ಡೇಸ್ ಯಾರ್ದಾದ್ರು ಇರ್ಬೋದು ಇದೇ ಮಂತಲ್ಲಿ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಗೊತ್ತಿದ್ದವರು ಪ್ಲೀಸ್ ಕಮೆಂಟ್ ಮಾಡಬೇಡಿ, ತಿಳಿದೇ ಇರೋರು ಹೇಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆ ಬ್ಲಾಗ್ಸ್ನ ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಸೊ ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಆ ಬ್ಲಾಗ್ ನೋಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೋಡ್ತಾ ಇರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಫೋಟೋಸ್ ಹಾಕ್ತಾ ಇರ್ತೀನಿ ಗೈಸ್, ಫೋಟೋಸ್ ನೋಡಿ. ಆ್ಯಂಡ್ ವಿಡಿಯೋ ನನಗೆ ಸಿಗಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ ಫಂಕ್ಷನ್ ವಿಡಿಯೋ. ಆ್ಯಂಡ್ ಉಡಕ್ಕಿ ಹಾಕಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಬಂದ್ಬಿಟ್ಟು ಬೆಂಗಳೂರಿಗೆ. ಅಲ್ಲಿ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಫಂಕ್ಷನ್ ಫೋಟೋಸು ಆ್ಯಂಡ್ ಏನೇನಿದೆ ಸ್ವಲ್ಪ ತೋರಿಸ್ತೀನಿ, ನೋಡ್ತಾ ಇರ್ರಿ. ನೋಡಿಕೊಂಡು ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗಾಯ್ಸ್, ಸೊ ಫೋಟೋಸ್ ಸಿಕ್ಕಿದ್ದು ಗಾಯ್ಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೇಗಿದೆ ಹೇಳಿ ಆ್ಯಂಡ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಅಂದರೆ ಮತ್ತೆ ಸಿಗೋಣ. ಬಾಯ್, ಥ್ಯಾಂಕ್ ಯು. ಆಯಿತು ಅಂತ ಅನ್ಕೊತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ, ನಿಮ್ಗಳಿಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಲಾಟ್ಸ್ ಆಫ್ ಲವ್, ನಿಮ್ಮ ಜೀವಿತಾ ವಿಜಯ್. ಥ್ಯಾಂಕ್ ಯು, ನಮಸ್ಕಾರ.